ಲಕ್ಷ್ಮಿ ಯಾಕೆ ಯಾವಾಗ್ಲೂ ಕ್ರಿಮಿನಲ್ಗಳಿಗೆ ಫ್ರಾಡ್ಗಳಿಗೆ ಒಲಿತಾಳೆ ಅಂತ ಯೋಚನೆ ಮಾಡಿದ್ದೀರಾ? ಎಷ್ಟೇ ಕಷ್ಟಪಟ್ಟು ದುಡಿದ್ರು ಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಿಲ್ಲ. ಯಾಕೆ ಗೊತ್ತಾ? ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ತಿಳಿಸ್ಕೊಡ್ತಾ ಇದ್ದೇನೆ. ತ್ರೇತಾಯುಗದಲ್ಲಿ ರಾವಣ ಸಾಯುವವರೆಗೂ ಕೂಡ ಚಿನ್ನದ ಅರಮನೆಯಲ್ಲಿದ್ದ. ಆದ್ರೆ ಪ್ರಭು ಶ್ರೀರಾಮ ವನವಾಸವನ್ನ ಅನುಭವಿಸ್ಬೇಕಾಯ್ತು. ದ್ವಾಪರ ಯುಗದಲ್ಲಿ ಕಂಸ ದೊಡ್ಡ ಅರಮನೆಯಲ್ಲಿ ಇದ್ರೆ ಶ್ರೀಕೃಷ್ಣ ಚಿಕ್ಕ ಮನೆಯಲ್ಲಿದ್ರು. ದುರ್ಯೋಧನ ಜೀವನ ಪೂರ್ತಿ ರಾಜನಾಗೇ ಇದ್ದ. ಆದ್ರೆ ಪಾಂಡವರು ಬಹುತೇಕ ಸಮಯವನ್ನ ಕಾಡು ಮೇಡಿನಲ್ಲೇ ಕಳಿಬೇಕಾಯ್ತು. ಯುಗ ಯುಗಗಳಿಂದ ಇದೇ ಟ್ರೆಂಡ್ ನಡೀತಾ ಇರೋದು. ಒಳ್ಳೆಯವರು ಕಷ್ಟ ಪಡ್ತಾನೆ ಇದ್ದಾರೆ, ಆದ್ರೆ ರಾಕ್ಷಸರು ಎಂಜಾಯ್ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂದ್ರೆ ಲಕ್ಷ್ಮಿ ಪಾತಾಳ ನಿವಾಸಿ. ಈ ರಾಕ್ಷಸ ಕುಲದವರೆಲ್ಲರೂ ಲಕ್ಷ್ಮಿಯ ವಂಶಸ್ಥರೇ ಆಗಿದ್ರು. ಭೃಗು ಮಹರ್ಷಿಯ ಮಗಳಾದ ಲಕ್ಷ್ಮಿಯ ಅಣ್ಣ ಶುಕ್ರಾಚಾರ್ಯ. ಶುಕ್ರಾಚಾರ್ಯ ಅಂದ್ರೆ ಅಸುರರ ಗುರು. ಹಾಗಂದ್ರೆ ರಾಕ್ಷಸರಿಗೆ ದೇವಿ ಒಲಿತಾಳೆ ಅಂತಲ್ಲ, ಅಥವಾ ನೀವು ತಪ್ಪು ಮಾರ್ಗದಲ್ಲಿ ಹೋಗಿ ಅಂತಾನೂ ಅಲ್ಲ. ಸಮುದ್ರ ಮಂಥನದ ಸಂದರ್ಭದಲ್ಲಿ ಲಕ್ಷ್ಮಿ ರಾಕ್ಷಸರನ್ನ ಬಿಟ್ಟು ವಿಷ್ಣುವನ್ನ ಮದುವೆ ಆಗ್ತಾಳೆ. ಕೆಟ್ಟವರಿಗೆ ಮೊದಲು ಸುಖ, ಆಮೇಲೆ ಕಷ್ಟ. ಆದ್ರೆ ಒಳ್ಳೆಯವರಿಗೆ ಮೊದಲು ಕಷ್ಟ, ನಂತರದಲ್ಲಿ ಸುಖ. ನಿಮಗೆ ಲಕ್ಷ್ಮಿ ಆಕರ್ಷಣೆ ಆಗ್ಬೇಕಾದ್ರೆ ನಿಮ್ಮ ಎಡಗೈಯಲ್ಲಿ ಈ ವಿಶೇಷ ಲಕ್ಷ್ಮಿ ಬ್ರೇಸ್ಲೆಟ್ ಅನ್ನ ಧರಿಸಿ.